ಇಡೀ ಕರ್ನಾಟಕನೇ ಕಾಯ್ತಿರುವಂಥ ಒಂದು ಟೈಮು ಆಸೆ ಸೀರಿಯಲಲ್ಲಿ ಹತ್ರ ಬಂದಿದೆ. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಯೂಟ್ಯೂಬಲ್ಲಿ ನೋಡೋರ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋರ್ ಆಗಿದ್ದರೆ ನನ್ನ ಫೇಸ್ನ ಫಾಲೋ ಮಾಡ್ಕೊಳ್ಳಿ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿದೆ. ಫೇಸ್ಬುಕ್ಕಲ್ಲಂತೂ ಕಮೆಂಟ್ ಹಾಕಿರೋರ್ಗಾಗಿರ್ಬೋದು, ಲೈಕ್ ಮಾಡಿರೋದ್ರಾಗಿರ್ಬೋದು, ನನ್ನ ಫೇಸ್ನ ಫಾಲೋ ಮಾಡ್ಕೊಂಡಿರೋರಾಗಿರ್ಬೋದು, ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ಕೊನೆವರೆಗೂ ವಿಡಿಯೋನ ನೋಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ. ಇನ್ನು ಸೂರ್ಯ ಹೆಣನ ಹಾಕ್ಕೊಂಡು ಬಂದು ಮನೆಗೆ ಕೊಟ್ಟೋಗಿರ್ತಾರಲ್ವ, ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಇಲ್ಲಿ ಸೂರ್ಯ ಹೆಣನ ಕೊಟ್ಟು ಹೋಗಿರ್ತಾರೆ ಪೊಲೀಸ್ನವರೆಲ್ಲ. ಮನೋಜ ಆಗಿರ್ಬೋದು, ಮತ್ತು ರವಿ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಸಕ್ಕತ್ತಾಗಿ ಅಳ್ತಾರೆ. ರಂಗನಾಥ್ ಆದರೆ ತುಂಬ ಫೀಲ್ ಮಾಡಿಕೊಂಡು, ಯಾಕೋ ಕಂದ ನಾನು ಬಿಟ್ಟು ಹೊರಟೋಗ್ಬಿಟ್ಟೆ, ಒಂದೇ ಒಂದು ಸರಿ ಹಗ್ ಮಾಡೋ, ನನ್ನ ಹೊರಗಡಿದ್ದ ಬಂದ ತಕ್ಷಣವೇ ಯಾವಾಗಲೂ ಅಪ್ಪ ಅಂತೇಳಿ ಬಂದು ಹಗ್ ಮಾಡ್ಕೊತಿದ್ದೀಯಲ್ಲೋ ಸಣ್ಣ ಕಂದಮ್ಮನ ಥರ, ಈಗ ನೋಡಿದ್ರೆ ಈ ರೀತಿ ಮಲಗಿದೆಯಲ್ಲ, ಎದ್ದೋಳೋ ಫಸ್ಟು ಮೀನಾ, ಬಾರಮ್ಮ ನೀನಾದರೂ ಹೇಳು ಎದ್ದೋಳಿಸು ಅಂತ ಹೇಳ್ಬಿಟ್ಟು ರಂಗನಾಥ್ಗಳು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿರತ್ತಿಲ್ಲಿ. ಮನೋಜಂತೂ ಎದ್ದೋಳು, ಯಾರು ನನ್ನ ಪೆಂಗಿ ಅಂತ ಕರೀತಾರೆ ಇಲ್ಲಿ, ಎದ್ದೋಳು ಪ್ಲೀಸ್ ಎದ್ದೋಳು ಮಗ, ಎದ್ದೋಳು ಅಪ್ಪಿ ಎದ್ದೋಳು ಅಂತ ಮನೋಜ್ ಕೂಡ ಸಿಕ್ಕಾಪಟ್ಟೆ ಹೇಳ್ತಾನೆ. ಇನ್ನು ಇಲ್ಲಿ ಕೂಡ ಇವಳು ಅಷ್ಟೇ, ಶಾಂತಿ ತುಂಬ ಫೀಲ್ ಮಾಡಿಕೊಂಡು ಅವನು ಒಂದು ಮಾತು ಹೇಳೋಗಿರ್ತಾನೆ ಹೋಗ್ಬೇಕಾದಾಗ. ಅಂದರೆ ನನ್ನ ಇಲ್ಲಿ ಇದ್ದು ನನ್ನ ಪ್ರೀತಿ ಮಾಡಲಿಲ್ಲ, ನನ್ನ ಗಾಳಿ ಕೂಡ ಸೊಕ್ಕಿಸ್ಕೊಳ್ಳಿಲ್ಲ, ನಾನು ಒಂದೇ ಒಂದು ಸರಿ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದಾಡಲಿಲ್ಲ ಮಗ ಅಂತ, ಸತ್ತಾಗಾದ್ರೂ ನನ್ನ ತೊಡೆ ಮೇಲೆ ಹಾಕ್ಕೊಂಡು ಮಲ್ಕೊಂಡು ಮುದ್ದಾಡು ಅಮ್ಮ, ಅವಾಗಾದರೂ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿರ್ತಾನೆ. ಸೊ ಅದಕ್ಕೆ ಶಾಂತಿ ತುಂಬ ಫೀಲ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ಎಂಥವ್ರಿಗೆ ಆಗಲಿ ಕಳ್ಳು ಅನ್ನೋದಿರುತ್ತಲ್ವ, ಹತ್ಕೊಂಡು ಬಂದು ಕೂತ್ಕೋತಾಳೆ ಸೂರ್ಯನ ಹತ್ರ ಕೂತ್ಕೊಂಡು ನೋಡಿಬಿಡ್ತಾಳೆ. ನೋಡಿ ಆದಮೇಲೆ ಫೈನಲಿ ಅವಳು ಕೂಡ ಕಿರ್ಚ್ಕೋತಾಳೆ ಸೂರ್ಯ ಅಂತ ಹೇಳ್ಬಿಟ್ಟು. ಆಗ ಮೀನಾ, ಶ್ರುತಿ ಎಲ್ಲರೂ ಕೂಡ ತುಂಬ ಅಳ್ತಾ ಇರ್ತಾರೆ. ಮೀನಾದರೂ ಹತ್ರಕ್ಕೆ ಹೋಗ್ತಾನೆ ಇರಲ್ಲ, ಹೋಗು ಮೀನಾ ಮರಿ ಒಂದೇ ಒಂದು ಸರಿ ನೋಡು ಅಂತ ಹೇಳ್ತಾನೆ ಇರ್ತಾಳೆ. ಶ್ರುತಿ ಆದರೂ ಹೋಗ್ತಾರಲ್ಲ. ರೋಹಿಣಿ ಮಾತ್ರ ಸೈಡಿಗೆ ನಿಂತಿದ್ದಾಳೆ, ಅವಳಿಗೆ ಯಾವುದೇ ಟೆನ್ಷನ್ ಇಲ್ಲ ಬಿಡಿ. ಸೊ ಇನ್ನು ಅವಳು ಅರ್ಚ್ಕೊಂಡಾಗ ರಂಗನಾಥ್ ಒಂದು ಮಾತು ಹೇಳ್ತಾನೆ, ಅವ್ನು ಬದುಕಿದ್ದಾಗಂತೂ ಅವನ್ನ ಒಂದಿನೂ ಮುದ್ದಾಡಲಿಲ್ಲ, ಕರೀಲಿಲ್ಲ, ಒಂದಿನಾದರೂ ಒಂದು ತುತ್ತು ಬಾಯಿಗಿಡಲಿಲ್ಲ ಕಣೆ, ಸತ್ತಾಗ ಯಾಕೆ ಬಡ್ಕೊತಿದ್ಯಾ, ಇದ್ದಾಗೆ ಎಲ್ಲ ಅನ್ಭೋಗಿಸ್ಬಿಡ್ಬೇಕು ಕಣೆ, ಈಗ ಸತ್ತಾಗ ನೀನು ಅರ್ಚಿದ್ರು ಕೂಡ ಅವ್ನು ಕಿರ್ಚಿದ್ರು ಕೂಡ ಅವ್ನು ನಿನ್ನ ಮುಂದೆ ಬರಲ್ಲ ಕಣೆ, ಅವ್ನು ಆಲ್ರೆಡಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾನೆ ಅಂತ ರಂಗನಾಥ್ ಬೈತಾ ಇರ್ತಾನೆ ಆ ಶಾಂತಿಗೆ. ಈಗ ಬೈದರೂ ಏನು ಪ್ರಯೋಜನ, ಆಗೋಗಿರೋದೆಲ್ಲ ಆಗೋಗ್ಬಿಟ್ಟಿದೆಯಲ್ವ, ಅವನಿನ್ನೇನು ಬಂದು ಮುದ್ದಾಡೋಕ್ಕಾಗುತ್ತಾ ಶಾಂತಿ, ಆದರೆ ಸತ್ತಾಗಾದರೂ ಮಗನ ಮುಂದೆ ಅಳ್ತಾ ಇದ್ದಾಳೆ ಶಾಂತಿ. ಸೊ ಇನ್ನು ರವಿ ಅಂತೂ ಸಿಕ್ಕಾಬಟ್ಟೆ ಹೇಳ್ತಾ ಇರ್ತಾನೆ, ಯಾಕೋ ಸೂರ್ಯ ಈ ರೀತಿ ಮಾಡಿಕೊಂಡೆ, ಏನೋ ಆಯಿತು ನಿನಗೆ ಅಂತ ಹೇಳ್ಬಿಟ್ಟು. ಅವನು ಕೂಡ ಅಷ್ಟೇ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನಿಗೆ ತುಂಬ ಪ್ರೀತಿ ಅಲ್ವ ಅವ್ರ ಅಣ್ಣ ಅಂದರೆ. ಸೊ ಹಾಗಾಗಿ ಮತ್ತು ರಂಗನಾಥ್ ಇಟ್ಕೊಂಡು, ಮೀನಾ ನೀನಾದರೂ ಬಂದು ಹೇಳ್ಬಾ, ನೀನು ಹೇಳಿದ್ರೆ ಅವನು ಎದ್ದೋಳ್ಸು ಬಾ, ನನ್ನ ಫಸ್ಟು ಹಗ್ ಮಾಡ್ಕೋಬೇಕು ಅಂತ ರಂಗನಾಥ್ ಮೀನಾಗೆ ಹೇಳ್ತಾನೆ. ಇನ್ನು ಮೀನಾ ಬರ್ತಾಳೆ ಇಲ್ಲಿ. ಮೀನಾ ಬಂದುಬಿಟ್ಟು ಕೈ ನಡುಗ್ತಾ ಇರುತ್ತೆ, ಅವಳಿಗೆ ಮುಟ್ಕೊಳ್ಳೋಕ್ಕೆ ಆಗ್ತಾರಲ್ಲ, ಅಂದರೆ ಒಂಥರ ಅವಳಿಗೆ ಹೆಂಗಾಗ್ಬಿಟ್ಟಿದ್ದಾಳಂದರೆ ಹೇಳೋಕ್ಕೆ ಆಗೋದಿಲ್ಲ. ಅವಳ ಲೈಫಲ್ಲಿ ಅರ್ಧ ಪ್ರೀತಿ ಸಿಕ್ಕಿಲ್ಲ ಅಂತಂದರೆ ಯಾವ ಥರ ಆಗುತ್ತೇಳಿ, ಆ ರೀತಿ ಅವಳು ಮೇಲೆ ಮಲ್ಕೊಂಡು ಹತ್ಬಿಡ್ತಾಳೆ ಗಟ್ಟಿಗೆ. ಸೊ ಫೈನಲಿ ಇದೆಲ್ಲ ಬಂದ್ಬಿಟ್ಟು ನಿನ್ನೆ ಸುಮಾರು ಜನ ಕಮೆಂಟ್ ಹಾಕಿದರೆ ಇದು ಯಾರ್ದೋ ಒಂದು ಕನಸಾಗಿರುತ್ತೆ ಅಂತ. ಇಲ್ಲಿ ಕೂಡ ಇದೆಲ್ಲ ಕನಸೇ ಆಗಿರುತ್ತೆ, ಇದು ರೋಹಿಣಿ ಕಂಡಿರೋ ಕನಸಾಗಿರುತ್ತೆ, ನಾನು ಊಹೆ ಮಾಡಿರಲಿಲ್ಲ. ಸೊ ಎಲ್ಲರೂ ಕೂಡ ಫೇಸ್ಬುಕ್ಕಲ್ಲಂತೂ ಸುಮಾರು ಜನ ಕಮೆಂಟ್ ಹಾಕಿದರೆ ಇದೆಲ್ಲ ಕನಸು ರೋಹಿಣಿದು ಯಾರ್ದೋ ಒಬ್ರದ್ದು ಅಂತ ಹೇಳ್ಬಿಟ್ಟು. ಸರಿಯಾಗೇ ಇದೆ ಇದು. ಇನ್ನು ಇಲ್ಲಿ ಎಲ್ಲರೂ ಕೂಡ ಮನೆಯವರು ಕಾಯ್ತಾ ಇರ್ತಾರೆ. ಈ ಮನೋಜನೇ ಆಡ್ತಾ ಇರ್ತಾನೆ. ಇನ್ನು ಇಲ್ಲಿ ಬಂದುಬಿಟ್ಟು ರೋಹಿಣಿ ಪಕ್ಕದಲ್ಲಿ ನಿಂತ್ಕೊಂಡು, ಅಮ್ಮಿ ನನ್ನ ಗೇಮ್ ಆಡಿ ಮೊಬೈಲಲ್ಲಿ ಚಾರ್ಜಿಂಗ್ ಕಮ್ಮಿ ಆಗಿಬಿಟ್ಟಿದೆ, ಇವರು ಇನ್ನೂ ಕಾಯೋದು ಬಿಡ್ತಾ ಇಲ್ಲ ಸೂರ್ಯ ಬರೋ ದಾರಿನ, ನೀನು ಹೋಗಿ ರೂಮ್ಗೆ ಹೋಗಿ ಚಾರ್ಜಿಂಗ್ ವೈರ್ ತಗೊಬರೋ ಗಮ್ಮಿ ಅಂತೇಳಿ ರೋಹಿಣಿಗೆ ಹೇಳ್ತಾನೆ. ಇನ್ನು ಹೋಗಿ ಚಾರ್ಜಿಂಗ್ ವೈರ್ ತರಬೇಕಂತ ರೋಹಿಣಿ ಒಳಗಡೆ ಹೋಗ್ತಾಳೆ. ಇನ್ನು ಇಲ್ಲಿ ಕಾರ್ ಸೌಂಡ್ ಬರುತ್ತೆ, ಎಲ್ಲರೂ ಮುಖದಲ್ಲಿ ನಗು ಬರುತ್ತೆ. ರೋಹಿಣಿ ಮಾತ್ರ ಓಡ್ ಬರ್ತಾಳೆ, ಬಾಗಿಲು ತೆಗಿಬೇಕು ನನ್ನ ಗಂಡ ಬಂದ ಅಂತ ಹೇಳ್ಬಿಟ್ಟು. ಇನ್ನು ಅವನು ಯಾವ ಸ್ಟೈಲಿಗೆ ಬರ್ತಾನೆ ಅಂತಂದರೆ, ಡ್ರಿಂಕ್ಸ್ ಬಾಟ್ಲಿ ಕೈಯಲ್ಲಿ ಇಟ್ಕೊಂಡು ಎಂಟ್ರಿ ಆಗಿಬಿಡ್ತಾನೆ. ಅಂದರೆ ಒಂದೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಬ್ಯಾಂಡೇಜ್ ಹಾಕ್ಸ್ಕೊಂಡು, ಏಟಾಗಿರುತ್ತಲ್ವ, ಬಿದೋಗಿರ್ತಾನೆ, ನೀವು ನೋಡಿರ್ತಾರೆ ನೆನ್ನೆ. ಸೊ ಬರ್ತಾನೆ ಕುಡ್ಕೊಂಡು, ಏನ್ರಿ ನಿಮ್ಮದು ಔಷಧಿ ಅಂತೇಳಿ ಮೀನಾ ಕೇಳ್ತಾಳೆ. ಏನಿಲ್ಲಮ್ಮ ಸುಮ್ಮನೆ ಹಂಗೆ ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ಫೀಲಿಂಗಿಂದ ಕುಡ್ಕೊಂಡು ಒಳಗಡೆ ಬರ್ತಾನೆ.
ಮನೆಯವರೆಲ್ಲ ತುಂಬ ಬೇಜಾರು ಮಾಡ್ಕೊತಾರೆ. ಏನಾಯಿತು ಸೂರ್ಯ, ಹೊರಗಡೆ ಕುಡಿತಾ ಇದ್ದೆ ಯಾವಾಗಲೂ ನೀನು, ಈಗ ನೋಡಿದ್ರೆ ಒಳಗಡೆನೇ ಬಾಟಲ್ ತೊಗೊಂಡು ಬಂದಿದ್ದೀಯ ಅಂತ ಮನೆಯವರೆಲ್ಲ ಬೈತಾ ಇರ್ತಾರೆ. ಇನ್ನು ರೋಹಿಣಿಗಂತೂ ಇಲ್ಲಿ ಪಿಕ್ಚರ್ ಬಿಟ್ಟೋಗುತ್ತೆ. ಯಾಕೆಂದರೆ ಅವಳಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ, ಕಾಗೆ ಸುಬ್ಬ ಹೇಳಿರ್ತಾನೆ, ಮತ್ತು ಒಂದು ಕಡೆ ಇವಳು ಕೂಡ ಹೇಳಿರ್ತಾಳಲ್ವ ಫೋನ್ ಮಾಡಿಬಿಟ್ಟು ಪೂಜಾ. ಅದಕ್ಕೆ ನಾನು ಹೇಗೆ ಎದ್ದು ಬಂದೆ ಅನ್ನೋದು ಅವನೀಗ ಒಂದು ಹೇಳ್ತಿರುವಂಥದ್ದು ಇಲ್ಲಿ, ಅಂದರೆ ಅವ್ನು ರೋಹಿಣಿಗೆ ಹೇಳ್ತಿರುವಂಥದ್ದು, ಮನ್ಸಲ್ಲಿ ಹೇಳ್ತಿರುವಂಥದ್ದು ಇದು. ಅವನು ಮಲಗಿರ್ತಾನೆ. ಮಲಗಿರ್ಬೇಕಾದಾಗ ಅವರಪ್ಪನ ಆಶೀರ್ವಾದ ಮಾಡಿರ್ತಾನೆ. ನನ್ನ ಆಶೀರ್ವಾದ ಯಾವಾಗಲೂ ಸದಾಕಾಲ ನಿನ್ಗೆ ಇರುತ್ತೆ ಹೋಗಪ್ಪ ಅಂತೇಳಿ ಆಶೀರ್ವಾದ ಮಾಡಿರ್ತಾನೆ. ಮತ್ತು ಒಬ್ಬರು ಅಜ್ಜಿ ಕೂಡ ಹೇಳಿರ್ತಾರೆ, ಸಾವನೇ ಗೆದ್ದು ಬರ್ತೀಯ ನೀನು, ಸೂರ್ಯ ನೀನು ಏನು ಯೋಚನೆ ಮಾಡಬೇಡ, ಹೋಗು, ಸಾವೇ ನಿನ್ನ ಎದುರ್ಕೊಂಡು ಓಡೋಗುತ್ತೆ ಅಂತ ಕೂಡ ಅವ್ರು ಆಶೀರ್ವಾದ ಮಾಡಿರ್ತಾರೆ. ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಆ ದೇವರು ಕೂಡ ಸೂರ್ಯನಿಗೆ ಆಶೀರ್ವಾದ ಮಾಡಿರ್ತಾರೆ. ಹಾಗಾಗಿ ಅವ್ನು ಮಲಗಿದಾಗ ದೇವರೇ ಬಂದು, ಅಂದರೆ ಆಂಜನೇಯ ಬಂದ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಅವ್ನು ಮಲಗಿ ಸತ್ತು ಬಿದ್ದಾಗ ಎದೊಳಿಸ್ಬಿಡ್ತಾರೆ ದೇವ್ರು ಬಂದು. ಅವಾಗ ಅವ್ನು ಕಣ್ಣು ಬಿಟ್ಬಿಡ್ತಾನೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ. ಮಳೆ ಬರೋದು ನೋಡಿಬಿಟ್ಟು ಎದೊಳ್ತಾನೆ. ಆ ರೀತಿ ಅಲ್ಲಿ ರೋಹಿಣಿಗೆ ಕಣ್ಣು ನೋಡಿಕೊಂಡು ಹೇಳೋದು ಈ ಸತ್ಯನ. ಸೊ ಬಟ್ ಅವನವನೇ ಹೇಳ್ಕೊತಿರುವಂಥದ್ದು ರೋಹಿಣಿಗೂ ಅರ್ಥ ಆಗಲಿ ಅಂತ. ರೋಹಿಣಿ ಮಾತ್ರ ತುಂಬ ಶಾಕ್ ಆಗಿಬಿಟ್ಟು ಸೆಕೆಂಡ್ ಇಯರ್ ಕಿತ್ತೋಗ್ಬಿಟ್ಟಿರುತ್ತೆ ಅವಳಿಗೆ. ಅಲ್ಲ ಕಣೋ, ಯಾಕೋ ಈ ರೀತಿ ಬಂದಿದೆಯಾ, ಮನೆಗೆಲ್ಲ ಕುಡ್ಕೊಂಡು ಬಂದಿದೆಯಲ್ಲ ಅಂತ ರಂಗನಾಥ್ ಬೈತಾ ಇರ್ತಾರೆ. ಮೀನೂ ಅಷ್ಟೇ, ಏನ್ರಿ ಆಗಿದೆ ನಿಮಗೆ, ಏನ್ರಿ ಇದೆಲ್ಲ ಪ್ಯಾಚು, ಏನು ಪ್ರಾಬ್ಲಮ್ ಆಯಿತು ರೀ ಅಂತ ಅವಳು ಕೂಡ ತುಂಬ ಟೆನ್ಷನ್ ಮಾಡ್ಕೊತಾಳೆ. ಇನ್ನು ಶಾಂತಿ ಅಂತೂ ಇವನು ಹೊರ್ಗಡೆನೇ ಯಾವಾಗಲೂ ಕುಡ್ಕೊಂಡು ಬರ್ತಾ ಇದ್ದ, ಈಗ ನೋಡಿದ್ರೆ ಒಳಗಡೆನೆ ಬಾಟಲೆಲ್ಲ ತೊಗೊಂಡು ಬಂದಿದ್ದಾನೆ. ಏನ್ರಿ ಇವನು ಈ ರೀತಿ ಸಂಸಾರಸ್ಥರು ಯಾರನ್ನ ಮಾಡ್ತಾರೆ ಏನ್ರಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈತಾಳೆ. ಮತ್ತು ರಂಗನಾಥ್ ಪಕ್ಕದಲ್ಲಿ ಬಂದ್ಬಿಟ್ಟು, ಯಾಕೋ ಅಪ್ಪಿ ಬಾರೋ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಬಾರಪ್ಪ, ಏನಿದೆಲ್ಲ ಏಟಾಗಿರೋದು ಅಂತ ರಂಗನಾಥ್ ಕೂಡ ಕರೀತಾನೆ. ಅಪ್ಪ ಹಾಸ್ಪಿಟಲೆಲ್ಲ ಬೇಡ ಅಪ್ಪ, ಇವತ್ತು ನನಗೆ ಒಂದು ಸತ್ಯ ಗೊತ್ತಾಯ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಅದೇನು ಸತ್ಯ, ಅದೇನಂತ ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇನು ಅಂತ ಕೇಳಿದರೆ ಅಪ್ಪ ಇಲ್ಲೇ ಎಲ್ಲರೂ ಭೂಮಿಗೆ ಇಳಿದೋಗ್ತೀರಪ್ಪ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದು ಕ್ರಿಶ್ ಸತ್ಯ ಅಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕ್ರಿಶ್ತೇನೋ ಸತ್ಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವಾಗ ಶುರು ಮಾಡ್ಕೊತಾನೆ. ಅಪ್ಪ ಕ್ರಿಶ್ ಅಜ್ಜಿ ಬಂದ್ಬಿಟ್ಟು ಇದೇ ಜಾಗದಲ್ಲಿ ಕೂತ್ಕೊಂಡು ಏನು ಹೇಳಿದ್ಲಂತ ನಿಮ್ಗೆ ಏನಾದರೂ ನೆನಪಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅವರೆಲ್ಲ ನೆನಪು ಮಾಡ್ಕೊತಾರೆ, ಯಾವುದೂ ನೆನಪಾಗೋದಿಲ್ಲ. ಆ ಕಲ್ಯಾಣರಮ್ಮ ಅಂದರೆ ರೋಹಿಣಿಯರಮ್ಮ ಬಂದು ಇದೇ ಅಂಗಳದಲ್ಲಿ ಕೂತ್ಕೊಂಡು ಹೇಳಿರ್ತಾಳೆ. ಸೊ ಏನಂತ ಹೇಳಿರ್ತಾಳೆ ಗೊತ್ತೇನಪ್ಪ, ನೀವೆಲ್ಲ ನೆನಪು ಮಾಡ್ಕೊತೀರ ನಾನು ಹೇಳಿದಾಗ, ಅಂದರೆ ಕಲ್ಯಾಣಿ ಬೇರೆ ದೇಶದಲ್ಲೇ ದುಬೈಯಲ್ಲೇ ಮೊಕೆಲ್ಲ ಚುಚ್ಕೊಂಡು ಹೋಗೋ ಥರ ಆಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೇಳಿರ್ತಾಳೆ. ನಿಮಗೆಲ್ಲ ನೆನಪಿದೆಯಾ ಅಂದಾಗ ಅವಾಗ ನೆನಪು ಮಾಡ್ಕೊತಾರೆ. ಹೌದು ಕಣ ಇದೆಲ್ಲ ಹೇಳಿರೋ ಸತ್ಯನೇ ಅಂತ ಅಂದಾಗ, ಅಪ್ಪ ಅದೆಲ್ಲ ಸುಳ್ಳಪ್ಪ, ಬದುಕಿದಾಳಪ್ಪ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ ಏನೋ ಹೇಳ್ತಿದ್ಯಾ ಸೂರ್ಯ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಸಕ್ಕರೆ ನಿನಗೆ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೋ ಸಕ್ಕರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ ಅದೇನೋ ಬದುಕಿದೆಯಾ ಅಂತ, ಅದು ಯಾರೋ ಬದುಕಿದಾರೆ ಅಂತೇಳಿ ಪಕ್ಕದಲ್ಲಿ ನಿಂತ್ಕೊಂಡು ಶಾಂತಿ ಪಕ್ಕದಲ್ಲಿ ಹೇಳೋಕ್ಕೆ ಶುರು ಮಾಡ್ತಾನೆ. ಸೊ ಇನ್ನೇನು ಒಂದೊಂದೇ ಎಳೆ ಬಿಚ್ಚಿಡ್ಬೇಕಲ್ವಾ. ಈಗ ರೋಹಿಣಿನ ರೆಚ್ಚಿಗೆ ದಳಿಸಿಲ್ಲ ಅಂತಂದರೆ ಸತ್ಯ ಹೊರಗಡೆ ಬರಲ್ಲ. ಯಾಕಂದರೆ ಇವ್ನು ಕುಡ್ದಿದ್ದಾನೆ, ಅವ್ನು ಏನು ಹೇಳಿದ್ರು ಕೂಡ ಮನೆಯವ್ರು ನಂಬೋದಿಲ್ಲ. ಸೊ ಹಾಗಾಗಿ ರೋಹಿಣಿ ಕಡೆ ತಿರುಗ್ತಾನೆ. ಆ ರೋಹಿಣಿ ಕಡೆ ತಿರುಗಿದ ತಕ್ಷಣ ರೋಹಿಣಿ ಇದ್ಕೊಂಡು ಮೀನ ಮುಖ ನೋಡ್ತಾ ಇರ್ತಾನೆ. ಅಂದರೆ ಮೀನಿಗೆ ಹಂಗೆ ಪ್ಲಾಸ್ ಆಗಿಬಿಡುತ್ತೆ, ಏನೋ ಗೊತ್ತಾಗಿದ್ದು ನಮ್ಮ ಮನೆಯವ್ರಿಗೆ ಸತ್ಯ ಅಂತ. ಇಲ್ಲಿ ರೋಹಿಣಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಮುಖ ನೋಡ್ಕೊತಾ ಇರ್ತಾರೆ. ಮುಖ ನೋಡ್ಕೋಬೇಕಾದಾಗ ಇನ್ನು ಫೈನಲಿ ಮೀನನ್ನೇ ಕೇಳ್ತಾಳೆ, ರೀ ಏನ್ರಿ ಹೇಳ್ತಾ ಇದ್ದೀರಾ, ಕೃಷ್ಣಮ್ಮ ಬದುಕಿದಾರಾ, ಏನ್ರಿ ಹೇಳ್ತಾ ಇದ್ದೀರಾ, ಅದೆಲ್ಲ ನಿಮಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ಅದೇ ಗೊತ್ತಾಯಿತು ಅಂತನಾ, ಮೀನಾ ಇದ್ದಾರಲ್ವಾ, ಕಲ್ಯಾಣಿ ಇದ್ದಾಳಲ್ವಾ ಕೃಷ್ಣಮ್ಮ, ಅವರು ದೊಡ್ಡಮ್ಮ ನನ್ನ ಗಾಡಿಲೇ ಬಂದರು, ಇವತ್ತು ಅವ್ರ ಗಾಡಿಗೆ ಬಾಡಿಗೆ ಹೋಗಿದ್ದು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಕಣೋ, ಅವ್ರು ನಿಮ್ಮ ಗಾಡಿಗೆ ಬಾಡಿಗೆ ಬಂದರೆ ನಿನಗೆ ಗೊತ್ತಾಯ್ತು ಸತ್ಯ ಅಂತ ರಂಗನಾಥ್ ಕೇಳ್ತಾರೆ. ಅಷ್ಟೊತ್ತಿಗಾಲೇ ರೋಹಿಣಿಗೆ ಪಿಕ್ಚರ್ ಬಿಟ್ಟೋಗಿರುತ್ತೆ ಮನಸಲ್ಲೇ. ಬಂದು ಒಂದು ಹತ್ರ ನಿಂತ್ಕೊಂಡು ಗ್ಲಾಸಲ್ಲಿ ನೀರು ಕುಡ್ಕೊಂಡು ನಿಂತಿರ್ತಾಳೆ. ಅಪ್ಪ ಆ ಕಲ್ಯಾಣಿಗೆ ಒಂದು ಮದುವೆ ಆಗಿ ಒಂದು ಮಗು ಆಗಿದ್ದಾರೆ. ಆದರೆ ಇನ್ನೊಂದು ವಿಷಯ ಗೊತ್ತಾ ಅಪ್ಪ, ಅವಳು ನತ್ತೆ ಅಂದರೆ ಕೆಟ್ಟ ಹೆಂಗಸು. ಅದನ್ನು ನನಗೆ ಹೇಳೋಕ್ಕೆ ಒಂಥರ ಹಿಂಸೆ ಆಗ್ತಿದೆ. ಯಾರು ಹೆಣ್ಮಕ್ಳು ನೋಡೋರು ಇದನ್ನು ಬೇಜಾರು ಮಾಡ್ಕೋಬೇಡಿ ಮೊದಲನೇದಾಗಿ. ಸೊ ನಾನು ಸ್ಟೋರಿ ಹೇಳ್ತಿರುವಂಥದ್ದು ಯಾರಿಗೂ ಹೆಣ್ಣಿಗೆ ಅವಮರ್ಯಾದೆ ಆಗೋಕ್ಕಾಗಲಿ ಇನ್ನೊಂದಾಗಲಿ ಮಾತಾಡ್ತಾ ಇಲ್ಲ ನಾನು. ಸೊ ಅದರಲ್ಲಿ ಏನು ಹೇಳಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅವನು ಒಂದೇ ಸರಿನೇ ನತ್ರೆಗೆಟ್ಟಳು ಅಂತಾರಲ್ಲ, ಆ ಭಾಷೆ ನನಗೆ ಬರ್ತಾ ಇಲ್ಲ. ಅಂದರೆ ಕೆಟ್ಟವಳು ಅವರಮ್ಮ ಸರಿ ಇಲ್ಲ, ಮುತ್ತೈದರ ನಂತರ ಕೆಟ್ಟದಾಗೆ ಬಾಳ್ವೆ ಮಾಡ್ತಿದ್ದಾಳೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳ ರೆಚ್ಚಿಗೆ ಎದ್ದೊಳ್ಸೋಕ್ಕೋಸ್ಕರ ಈ ಮಾತಾಡ್ತಾನೆ ಸೂರ್ಯ. ನನಗೆ ಆ ಥರ ಕೆಟ್ಟ ಮಾತುಗಳೆಲ್ಲ ಹೇಳಕ್ಕೆ ಬರ್ತಾ ಇಲ್ಲ. ಯಾರೋ ಅವಳು ಅಂತೇಳಿ ಶಾಂತಿ ಕೇಳ್ತಾಳೆ.
ಆಗ ಏನು ಗೊತ್ತಾ ರೋಹಿಣಿ, ನೀನು ಹೇಗೆ ಹೇಳ್ತೀಯ ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಪ್ರಶ್ನೆ ಮಾಡ್ತಾಳೆ. ನಾನು ಹೇಗೆ ಹೇಳ್ತೀನಿ ಅಂತಂದರೆ ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳು ಸರಿ ಇಲ್ಲ ಅವಳು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದೇಗೆ ಸರಿ ಇಲ್ಲ ಅಂತ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಚರ್ಚೆ ಮಾಡ್ತಾಳೆ. ನೀನು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಬೇಡ ಅಂತ ಕೂಡ ಬೆಳ್ಳಿ ತೋರಿಸಿ ಮಾತಾಡ್ತಾಳೆ. ಆದರೆ ಸೂರ್ಯ ಅದೇ ಸತ್ಯ, ಅವಳು ಸರಿ ಇಲ್ಲ, ಅವಳು ಕೆಟ್ಟೋಳು, ಅವಳು ನತ್ರೆಗೆಟ್ಟೋಳು, ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಸೂರ್ಯ ನೀನು ಇದೆಲ್ಲ ಮಾತಾಡೋದು ನನಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾಳೆ ರೋಹಿಣಿ. ನಿನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಂದಾಗ ನನ್ನ ಫ್ರೆಂಡ್ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಫ್ರೆಂಡ್ ಆದರೆ ಏನು, ಅವಳು ನತ್ರೆಗೆಟ್ಟೋಳೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ. ಆವಾಗ ಕಪಾಳಕ್ಕೆ ಬಾರಿಸ್ತಾಳೆ ಒಂದು ರೋಹಿಣಿ ಸೂರ್ಯನಿಗೆ. ಕಪಾಳಕ್ಕೆ ಬಾರಿಸ್ಬಿಟ್ಟು ಇದೇನು ಹಿಂಗೆ ಬಾರಿಸಿದ್ಲಂತೆಲ್ಲ ಇಲ್ಲಿರೋರೆಲ್ಲ ಶಾಕ್ ಆಗಿಬಿಡ್ತಾರೆ. ಶಾಕ್ ಆದ ತಕ್ಷಣ ಅಲ್ಲಿ ಬಂದ್ಬಿಟ್ಟು ರಂಗನಾಥ್ ಏನಮ್ಮ ಇದು ಅಂತಂದಾಗ, ಅಪ್ಪ ನೀನು ಒಂದು ನಿಮಿಷ ನಿಂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾನೆ ಅವರಪ್ಪನ. ಅಲ್ಲ ರೋಹಿಣಿ, ನಿನಗೆ ಯಾಕೆ ಇಷ್ಟೊಂದು ಪೌಡ್ರು, ಯಾಕೆ ಪೌಡ್ರು ಇಷ್ಟೊಂದು ಕೋಪ ಬರ್ತಿದೆ ನಿನಗೆ ಯಾಕೆ ಇಷ್ಟೊಂದು ಕೋಪ, ಅವಳ ಚೆನ್ನಾಗಿಲ್ಲ, ಅವಳು ಸರಿ ಇಲ್ಲ, ಅವಳು ಕೆಟ್ಟೋಳು ಅಂತ ಹೇಳಿದ್ಕೆ ನಿನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಅಂತ ಅಂದಾಗ ರೋಹಿಣಿ ಒಂದೇ ಮಾತು ಹೇಳ್ತಾಳೆ. ಏಯ್ ಕೃಷಮ್ಮ ಯಾರಂತ ಗೊತ್ತೇನೋ ನಿನಗೆ? ಅಲ್ಲ ನಿನಗೆ ಗೊತ್ತಾ ಕೃಷಮ್ಮ ಯಾರು ಅಂತ? 9 ತಿಂಗಳು ಎತ್ತು ಒತ್ತು ಮತ್ತು ಜನಗಳ ಮಧ್ಯದಲ್ಲಿ ಕೆಟ್ಟ ಮಾತು ಅನ್ನಿಸ್ಕೊಂಡು ಜೀವನ ಮಾಡಿ ಎತ್ತಿರಳು ನಾನೇ ಕೊಣೋ ಕೃಷಮ್ಮ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡು ಹೇಳ್ಬಿಡ್ತಾಳೆ. ಇನ್ನು ಅದನ್ನೆಲ್ಲ ಪ್ರೋಮೋ ನೋಡೇ ಇರ್ತೀರ ನೀವು ಆ್ಯಕ್ಚುಲಿ ಅವಳು ಹೇಳೋದನ್ನ, ಅಷ್ಟು ಸ್ಟೈಲಲ್ಲಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಕೊಂಡು ಅಲ್ಲಿರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ. ಆಗ ಸೂರ್ಯ ಮಾತ್ರ ನಗ್ತಾ ಇರ್ತಾನೆ. ವಿಷಯ ಹೊರಗಡೆ ಬಂತು ಅಂತ ಹೇಳ್ಬಿಟ್ಟು, ಇನ್ನು ಏನೋ ಇಷ್ಟು ಕೆಡ್ದ ಮಾತಾಡ್ತೀಯ ನೀನು, ಕೆಟ್ಟ ಪ್ರಪಂಚದಲ್ಲಿ ಕೆಟ್ಟ ಮಾತು ಅನ್ನಿಸ್ಕೊಂಡು ಕೆಟ್ಟದಾಗೆಲ್ಲ ಬಯಸ್ಕೊಂಡು ಜೀವನ ಮಾಡಿ ಈ ಜೀವನನ ಕಟ್ಕೊಂಡಿರಳ್ಕೊಳೋ ಈ ರೋಹಿಣಿ ಅಂತ ಹೇಳ್ಬಿಟ್ಟು ಕಿರ್ಚಿ ಹೇಳ್ಬಿಡ್ತಾಳೆ. ಇನ್ನು ಅವಳು ಸತ್ಯ ಹೊರಗಡೆ ಬಂತಲ್ವಾ, ಅಷ್ಟೇ ಅವನಿಗೆ ಬೇಕಾಗಿದ್ದು ಸೂರ್ಯನಿಗೆ ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕೇಳಿಸ್ಕೊಂಡ್ಯಾ ಪೆಂಗ್ಯ ಮನೋಜ ಅಂತ ಅಂದಾಗ, ಅಪ್ಪಿ ನನ್ನ ಮನೋಜ ಅನ್ಬೇಡ ಕಣ, ಪೆಂಗ್ಯ ಅನ್ನು ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಆಗ ಅವನಿಗೆ ತುಂಬ ಬೇಜಾರಾಗಿರುತ್ತೆ ಈ ಮಾತು ಕೇಳಿ. ಇನ್ನು ಹೊರಗಡೆ ಬಂದಾಯಿತು ಈ ಸತ್ಯ. ಆವಾಗ ಚಪ್ಪಳೆ ಹೊಡಿತಾ ಇರ್ತಾನೆ ಅವಳು ಸುತ್ತರ ಹೋಗಿ ನಿಂತ್ಕೊಂಡು. ಚಪ್ಪಳೆ ಹೊಡೆದ್ಬಿಟ್ಟು ಫೈನಲಿ ಈಗ ಗೊತ್ತಾಯ್ತಾ ರೋಹಿಣಿ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾನೆ. ಮತ್ತು ಇನ್ನೊಂದು ಮಾತು ಕೇಳ್ತಾನೆ, ನೋಡಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಿನ್ನ ಒಂದು ಮನಸ್ಸಲ್ಲಿರೋ ಸತ್ಯ ನಾನು ಹೊರಗಡೆ ತರಬೇಕಿತ್ತು, ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಈ ರೀತಿ ಕೆಟ್ಟದಾಗ ಮಾತಾಡೋ ಒಂದು ಸಿಚುವೇಶನ್ಸ್ ಬಂತು ಅಷ್ಟೇ. ಹೆಣ್ಮಕ್ಳ ಯಾವತ್ತೂ ನಾನು ಕೆಟ್ಟದಾಗ ಯಾರನ್ನೂ ಮಾತಾಡೋದೇ ಇಲ್ಲ, ಸೊ ಕ್ಷಮಿಸ್ಬಿಡು ಪೌಡ್ರಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾನೆ. ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ಸಾರಿ ಅಂತ ಕೂಡ ಕೇಳ್ತಾನೆ. ನಾನು ಕೂಡ ಈ ರೀತಿ ಮಾತಾಡಿರೋದಕ್ಕೆ ನನ್ನ ಕಡೆಯಿಂದ ಕೂಡ ಸಾರಿ, ಇದು ಸ್ಟೋರಿಲಿ ಏನಿತ್ತು ಅದನ್ನು ಹೇಳಿದ್ದೀನಿ ಅಷ್ಟೇ. ಸೊ ನನಗೂ ಈ ರೀತಿ ಕೆಟ್ಟದಾಗೆಲ್ಲ ಹೇಳೋಕ್ಕೆ ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ಹೆಣ್ಮಕ್ಳ ಬಗ್ಗೆ. ಇನ್ನು ಫೈನಲಿ ರೋಹಿಣಿ ಅಂತ ಹೇಳ್ಬಿಟ್ಟು ಮನೋಜ್ ಹತ್ರ ಬರ್ತಾನೆ. ನಿಜನೇನೆ ಅಂತ ಅಂದಾಗ ಅವಳು ನಿಜ ಅಂತ ಹೇಳ್ಬಿಟ್ಟು ತಲೆ ಕುಣ್ಕಿಸ್ತಾಳೆ. ಹಂಗೆ ಕುಣಿಸಿದ ತಕ್ಷಣ ರಂಗನಾಥು ಮತ್ತು ಶಾಂತಿ ಎಲ್ಲರೂ ಮನೆಯವರೆಲ್ಲ ಈ ಸತ್ಯನ ಕೇಳಿದರೆ ಎಂಥ ಫ್ಯಾಮಿಲಿಗಾಗಲಿ ಒಂದು ಸ್ವಲ್ಪ ಗುಂಡಿಗೆ ಫೇಲ್ ಆಗುತ್ತೆ ತಾನೆ, ಆ ರೀತಿ ಆಗೋಗ್ಬಿಟ್ಟಿರುತ್ತೆ. ಇನ್ನು ಮನೋಜ್ ಇದ್ಕೊಂಡು ಅವ್ರ ಅಮ್ಮನ ಹತ್ರ ಬಂದು ಮಮ್ಮಿ ನೋಡಿದೆ ಮಮ್ಮಿ ಅಂತೇಳಿ ಹೇಳಿದಾಗ, ಅಲ್ಲ ಕಣೆ ಇದೆಲ್ಲ ಸತ್ಯನೇನೆ ಅಂತ ಮತ್ತೆ ಶಾಂತಿ ಹೋಗಿ ರೋಹಿಣಿನ ಕೇಳ್ತಾಳೆ. ಹೌದು ಅಂತ ತಲೆ ಕುಣ್ಕಿಸ್ತಾಳೆ ಅವಳು ಕೂಡ. ಆಗ ಶಾಂತಿಗಂತೂ ತುಂಬ ಶಾಕ್ ಆಗಿಬಿಟ್ಟಿರುತ್ತೆ. ಇನ್ನು ಮನೋಜ್ ಅಂತೂ ಕುಸ್ಬಿದ್ದೋಗ್ಬಿಡ್ತಾನೆ ಸತ್ಯ ಕೇಳಿ. ಇನ್ನು ಅವಳು ಹೇಳಿರ್ತಾಳಲ್ವ ರೂಮ್ ಒಳಗಡೆ ಸೇರಿಕೊಂಡು, ಅಂದರೆ ಕೃಷ್ಗೆ ನೀನು ತಂದೆ ಆಗಬೇಕು ಮತ್ತು ಅಪ್ಪ ಅಂತ ಕರೆದು ನೀನು ಸುಮ್ಮನೆ ಇರಬೇಕಂತ ದೇವಿನ ಆ್ಯಕ್ಟಿಂಗ್ ಮಾಡಿ ಅವನ್ನ ಎದುರಿಸಿರ್ತಾಳೆ ಗೊತ್ತಾ. ಸೊ ಅದನ್ನೆಲ್ಲನೂ ನೆನ್ಪು ಮಾಡ್ಕೊತಾನೆ ಮನೋಜು. ಅಂದರೆ ನಾನು ಅಪ್ಪ ಅಂತ ಎದುರಿಸಿದವಳು ಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲರೂ ಕೂಡ ಅಲ್ಲಿ ಕುಸ್ಬಿದ್ದೋಗಿರ್ತಾರೆ. ಆ ಸತ್ಯನ ಕೇಳಿ ತುಂಬ ಶಾಕ್ ಆಗಿಬಿಟ್ಟಿರುತ್ತೆ. ಆ ಸತ್ಯನಂತೂ ಅರಿಸ್ಕೊಳ್ಳೋಕ್ಕೆ ಆಗ್ತಾರಲ್ಲ. ಸೊ ಇನ್ನೇನು ಮನೋಜನ್ ಹೋಗಿ ತಲೆನ ಹಿಡ್ಕೊತಾಳೆ. ಮನೋಜ್ ಏನಾಯಿತು ಪ್ಲೀಸ್ ಮನೋಜ್ ಎದೋಳಿ ಅಂತ ಹೇಳ್ಬಿಟ್ಟು ರೋಹಿಣಿ ಹಿಡ್ಕೊತಾಳೆ. ಆಗ ಅಲ್ಲಿ ಶಾಂತಿ ಬಂದ್ಬಿಟ್ಟು ಅವಳು ಜುಟ್ಟು ಇಟ್ಕೊಂಡು ಎದೋಳೆ ಮೇಕೆ ನನ್ನ ಮಗು ನೀನೇನೇ ಸಮಾಧಾನ ಮಾಡೋದು ಅಂತ ಹೇಳ್ಬಿಟ್ಟು ಜುಟ್ಟು ಇಟ್ಕೊಂಡು ಈ ಕಡೆಗೆ ಎಳೆದ್ಬಿಡ್ತಾಳೆ. ಎಳೆದ್ಬಿಟ್ಟು ಸರಿಯಾಗೆ ಏನೇ ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟು ನಮ್ಮಂಥ ಒಳ್ಳೆ ಫ್ಯಾಮಿಲಿ ಜೊತೆ ನೀನು ಜೀವನ ಮಾಡಿದ್ಯಾ, ಇನ್ನು ಏನೆಲ್ಲ ಮುಚ್ಚಿಟ್ಟಿದೆಯಾ ನಿನ್ನ ಜೀವನದಲ್ಲಿ ಅಂತೇಳಿ ಸರಿಯಾಗಿ ಹೊಡೆದ್ಬಿಡ್ತಾಳೆ ಶಾಂತಿ. ರಂಗನಾಥ್ ಬೇಡ ಕಣೆ ಅಂತಂದ್ರೂ ಕೂಡ ಕೇಳೋದಿಲ್ಲ, ಸರಿಯಾಗಿ ಹೊಡಿತಾಳೆ ರೋಹಿಣಿನ, ಸಕ್ಕತ್ತಾಗಿ ಬಾರಿಸ್ತಾಳೆ ಅಂತಲೇ ಹೇಳ್ಬೋದು. ಶಾಂತಿಗೆ ತುಂಬ ಶಾಕ್ ಆಗಿಬಿಟ್ಟಿರುತ್ತೆ ಈ ವಿಷಯನೆಲ್ಲ ಕೇಳಿ. ಇನ್ನು ಇವನಿಗಂತೂ ಹೇಳೋಕ್ಕೆ ಆಗೋದಿಲ್ಲ ಮನೋಜನ್ಗೆ, ಅವ್ನು ಕುಸ್ತು ಬಿದ್ದೋಗ್ಬಿಟ್ಟಿರ್ತಾನೆ. ಅವ್ನು ಶಾಕ್ ಹೇಳೋಕ್ಕೆ ಆಗೋದಿಲ್ಲ ಬಿಡಿ. ಅವನು ಆ ಸತ್ಯನ ಅರಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಯಾಕೆಂದರೆ ಅವ್ನು ಇಷ್ಟಪಟ್ಟು ಮದುವೆಗಿರ್ತಾನೆ ಅವಳು. ಅದಕ್ಕೋಸ್ಕರ ಇಷ್ಟಪಟ್ಟು ಮದುವೆಗಿರೋನ್ಗೆ ನನ್ನ ಅನಿಸಿಕೆ ಏನು ಗೊತ್ತಾ, ನಿಜ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಸೊ ಫೈನಲಿ ರಂಗನಾಥ್ ಇತ್ಕೊಂಡು ಏನಮ್ಮ ತಾಯಿ ಇಂಥ ಸತ್ಯನ ಮುಚ್ಚಿಟ್ಟು ನಮ್ಮಂಥ ಫ್ಯಾಮಿಲಿ ಮಧ್ಯದಲ್ಲಿ ನೀನು ಹೇಗಮ್ಮ ಜೀವನ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಇದ್ಕೊಂಡು, ಅಪ್ಪ ಏನು ಗೊತ್ತಪ್ಪ, ನೀನು ಕಷ್ಟಪಟ್ಟು ಕಟ್ಟಿರೋ ಮನೆನಪ್ಪ ಇದು, ಇಂಥ ಮನೆತನದಲ್ಲಿ ಇಂಥ ಒಂದು ಕೆಟ್ಟ ಹುಳ ಇರುತ್ತಂತ ನನಗೆ ಗೊತ್ತಿರಲಿಲ್ಲಪ್ಪ, ಎಷ್ಟು ಒಳ್ಳೆಯವ್ರ ಮಧ್ಯದಲ್ಲಿ ಇಂಥ ಕೆಟ್ಟ ವಿಷ ಹುಳ ಜೀವನ ಮಾಡಿದೆ ಇಷ್ಟು ದಿನ, ಅದೇನಪ್ಪ ನನಗೆ ತುಂಬ ನೋವು ಅಂತ ಸೂರ್ಯ ಹೇಳ್ತಾನೆ.
ಇನ್ನು ತುಂಬ ಬೇಜಾರು ಮಾಡ್ಕೊತಾರೆ ಮನೆಯವರೆಲ್ಲನ. ಈ ಥರ ಸತ್ಯನ ಕೇಳಿದ್ಮೇಲೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಮತ್ತು ಇಲ್ಲಿ ನಿಮ್ಗೆ ಹೇಗ್ರಿ ಗೊತ್ತಾಯಿತು ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ನಾನಿವತ್ತು ಬಾಡಿಗೆ ಹೊಡೆದಿದ್ದೆ ಇವರು ಅಕ್ಕ ಬಾವೊಂದು. ಅವರು ಒಂದು ಫೋಟೋ ಪ್ರಿಂಟ್ ಹಾಕ್ಸ್ಬೇಕು, ಆಮೇಲೆ ಕಲ್ಯಾಣಿ ಇಲ್ಲ ಸತ್ತೋಗಿದ್ದಾಳಂತ ಅವ್ರ ಅಮ್ಮ ಬೇರೆ ಹೇಳ್ಕೊಂಡಿದ್ದಾಳಲ್ವ. ಸೊ ಆ ಫೋಟೋ ಪ್ರಿಂಟ್ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಗೊತ್ತಾಯಿತು ಕಣೆ ಸತ್ಯ. ಕೇಳಿದಾಗ ಅವರು ನಿಜ ಹೇಳಿದರು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾನೆ, ಸೂರ್ಯ ಹೇಳ್ತಾನೆ. ಮತ್ತು ಇದೇನ್ರಿ ಏಟು ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾನು ಬರಬೇಕಾದಾಗ ಕಾಗೆಸುಬ್ಬನ ಕಡೆ ಹುಡುಗರು ಕಾಗೆಸುಬ್ಬ ಎಲ್ಲ ಅಟ್ಯಾಕ್ ಮಾಡಿದರು ಅಂತ ಅಂದಾಗ, ಹಾಗಾದರೆ ಇದನ್ನು ಇವರೇ ಮಾಡಿಸಿರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಊಹೆ ಬರುತ್ತೆ. ಹಂಗಂದ ತಕ್ಷಣ ನಾನು ಮಾಡಿಸಿಲ್ಲ ಅಂತೇಳಿ ರೋಹಿಣಿ ಹೇಳ್ತಾಳೆ. ಆಗ ಇನ್ನು ರವಿ ಇದ್ಕೊಂಡು ಇಷ್ಟೆಲ್ಲ ಮಾಡಿರೋರು ಇದನ್ನೂ ಮಾಡಿಸ್ದಲೇ ಇರ್ತೀರ ನೀವು ಅಂತ ರವಿ ಕೂಡ ಹೇಳ್ತಾನೆ. ಇನ್ನು ಶ್ರುತಿ ಬಂದು ಏನ್ರಿ ಇದೆಲ್ಲ ರೋಹಿಣಿ, ಏನ್ರಿ ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟು ನಮ್ಮ ಜೊತೆ ಜೀವನ ಮಾಡಿದ್ರಂತ ಅವಳು ಕೂಡ ಬೈತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ ಏನಾಗುತ್ತೆ, ರೋಹಿಣಿನ ಏನು ಮಾಡ್ತಾರೆ, ಏನು ಕತೆ ಅಂತ ಹೇಳ್ಬಿಟ್ಟು. ರೋಹಿಣಿಗಂತೂ ಈ ಮನೇಲಿ ಜಾಗ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂಥೇಳಿ ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಮನೋಜನ್ಗಂತೂ ತುಂಬ ಬೇಜಾರಾಗಿರುತ್ತೆ. ಮನೋಜನೇ ತಾಳಿ ಕಿತ್ಕೊಂಡು ಹೊರಗಡೆ ಆಗ್ತಾನೆ ಅನ್ನೋದು ನನ್ನ ಅನಿಸಿಕೆ. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಇನ್ನು ವಿಡಿಯೋ ನೋಡಿರೋರಿಗೆಲ್ಲ ಮನಸ್ಫೂರ್ತಿಯಾಗಿ ನನ್ನ ಕಡೆಯಿಂದ ಥ್ಯಾಂಕ್ಸ್.